ರೈತರ ವಿರೋಧದ ಮಧ್ಯೆ ಅಥವಾ ಭೂ ಮಾಲೀಕರ ವಿರೋಧದ ಮಧ್ಯೆ ಅಲ್ಲಿ ಯಾವುದೋ ಮಂಡಲಹಳ್ಳಿನಲ್ಲಿ JMC ಸರ್ವೆಗೆ ಮುಂದಾಗಿದ್ದರಂತೆ GBA ಯಾರೋ ಅಧಿಕಾರಿಗಳು. ಜನ ಹೆಣ್ಣು ಮಕ್ಕಳು ಪೊರಕೆ ಹಿಡಿದುಕೊಂಡು ಬಂದಿದ್ದಾರೆ. ಅವರ ವಾಹನಗಳ ಮೇಲೆ ಯಾರೋ ಒಬ್ಬರೋ ಇಬ್ಬರು ಕಲ್ಲು ತೂರ್ಬಿಟ್ಟಿದ್ದಾರೆ. ನಂತರ ಪರಕೆನಲ್ಲಿ ಒಂದು ಇಬ್ಬರಿಗೆ ಬಾರಿಸಿದ್ದಾರೆ ಅಥವಾ ಬಾರಿಸಿಕೊಂಡಿದ್ದಾರೆ ಯಾರೋ ಒಬ್ಬರು. ಟೌನ್ಶಿಪ್ ನಿಲ್ಲಿಸಬೇಕು, ನಮ್ಮ ಗ್ರಾಮಕ್ಕೆ ಅಧಿಕಾರಿಗಳು ಬರೋದು ಬೇಡ, ಬಲವಂತವಾಗಿ ಸರ್ವೆ ಕಾರ್ಯ ಮಾಡೋಕ್ಕೆ ಬಂದರೆ ಪರಕೆ ಹೊಡಿತೀವಿ ಅಂತ ಜನರ ಎಚ್ಚರಿಕೆ. ಆದರೂ ಹೋಗಿದ್ದಾರೆ ಆಫೀಸರ್ಸು, ಪೊಲೀಸ್ನವ್ರನ್ನ ರೈತರು ಜನ ಎಲ್ಲ ತರಾಟೆಗೆ ತಗೊಂಡಿದ್ದಾರೆ. ಸರಿ, ಗಲಾಟೆಗಳು ತಿಸ್ರ ಮತ್ತು ವಾದ ಪ್ರತಿವಾದಗಳು ಅಥವಾ ಘರ್ಷಣೆಯ ಹಂತವನ್ನು ತಲುಪಿದಾಗ ಹೆಚ್ಚುವರಿ ಪೊಲೀಸರು ಅಧಿಕಾರಿಗಳು ಅಲ್ಲಿಗೆ ಧಾವಿಸಿದ್ದಾರೆ, SPಯ ಸಮೇತ. ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಮಾಡಬೇಡಿ, ಹಲ್ಲೆ ಮಾಡಿದರೆ ನಾವು ಸುಮ್ಮನೆ ನೋಡ್ತಾ ಕೂರಲ್ಲ, ಕಾನೂನು ಕೈಗೆತ್ತಿಕೊಳ್ಳೋ ಕೆಲಸ ಮಾಡಬೇಡಿ ಅಂತ ಹೇಳಿದಾಗ SP ಮಾತಿಗೆ ರೈತರು ಕೆರಳಿದ್ದಾರೆ. SP ಕಾನೂನಿಗೆ ಕೈಗೆತ್ತಿಕೊಳ್ಳಬೇಡಿ ಅಂತ ಹೇಳಿರೋದೆಲ್ಲ ಸರಿ, ನಾವು ಸುಮ್ಮನೆ ಕೂರಲ್ಲ ಅಂತ ಪೌರುಷ ತೋರಿಸ್ಬೇಡಿ SP. ನೀವು ಪೌರುಷ ತೋರ್ಸೋಕ್ಕೆ ಅಲ್ಲಿ ಬ್ರಿಟಿಷರ ಕಾಲದ ಪ್ರತಿನಿಧಿ ಅಲ್ಲ. ನೀವು ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದು ವರ್ಕ್ ಆಗಬೇಕು ಲೋಕಲ್ ಪೊಲೀಸ್ ಆಫೀಸರ್ಸಿಗೆ. ಸಿಚುಯೇಷನ್ ಟೆನ್ಸಪ್ ಆಗಿದ್ದಾಗ ಅದನ್ನು ಕೆರಳಿಸೋ ಥರ ಮಾತಾಡೋದಲ್ಲ, ನನಗೆ ಅಧಿಕಾರ ಇದೆ ಅಂತ. ಇಂಥ SP ಗಳನ್ನ ಭಾಳ ಜನ ನೋಡ್ಬಿಟ್ಟಿರ್ತೀನಿ ನಾನಂತೂ ನನ್ನ ಜೀವನದಲ್ಲಿ. ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ ನೋಡಿರ್ತೀನಿ, ನನಗೆ ಇವ್ರು ಗೊತ್ತಿಲ್ಲ ಯಾರು ಅಂತ. ಡೋಂಟ್ ಟ್ರೈ ಟು ಡೂ ದ್ಯಾಟ್. ಕೂಲಿಂಗ್ ಆಫ್ ಇಸ್ ದ ಬೆಸ್ಟ್ ಮೆಥಡ್. ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಒಪ್ಪಿಗೆ ತೆಗೆದುಕೊಂಡಿರುವ ರೈತರ ಪಟ್ಟಿಯೇ ಕೊಡು ಅಂತಂದರೆ ಏನು ಕತ್ತೆ ಕಾಯ್ತಾ ಕೂತಿದ್ದಾರೆ, ಏನು ತಿಂತಾ ಇದ್ದಾರೆ ಎಲ್ಲವನ್ನೂ ಆಫೀಸರ್ಗಳು? ಮಣ್ತೀನಿ ಹೋಗಿ ಎಲ್ಲರೂ. ಒಪ್ಪಿಗೆ ತೆಗೆದುಕೊಂಡಿರುವವರ ಪಟ್ಟಿ ಕೊಡ್ರಯ್ಯ, ಫೂಲ್ಗಳ ಅಂತ ಕೇಳಿದ್ರೆ ಕೊಡಲ್ಲ. ಒಪ್ಪಿಗೆ ಇದೆ. ನಿಮ್ಮ ತಾತನ ಮನೆ ಆಸ್ತಿನ ನೀವು ಹೇಳಿದ ತಕ್ಷಣ ಒಪ್ಕೊಳ್ಳೋಕ್ಕಿಲ್ಲ. ಯಾಕೆ ಒಪ್ಕೋಬೇಕು? ಹೌದು, ಯಾಕೆ ಒಪ್ಕೋಬೇಕು? ಅವರು ಪ್ರತಿಭಟನೆ ಹಕ್ಕಿಲ್ವಾ? ಅದು ಬೇರೆ ವಿಚಾರ ಆಮೇಲೆ. ಹಾಗಾಗಿ ಪೊಲೀಸ್ ಆಫೀಸರ್ಸು ಡು ನಾಟ್ ಬಿಹೇವ್ ಲೈಕ್ ರೌಡೀಸ್. ಅಲ್ಲಿ ನೀವು ರಾಜ್ಯದ ಪ್ರತಿನಿಧಿ ಅಂದ ತಕ್ಷಣ ಮೊದಲು ಜನರ ಪ್ರತಿನಿಧಿ ಅನ್ನೋದನ್ನು ಮರೆಯಬೇಡಿ, ಆಮೇಲೆ ರಾಜ್ಯದ ಪ್ರತಿನಿಧಿ ನೀವು. ಹೌದು, ಜನರಿಂದ ಸರ್ಕಾರನೇ ಹೊರತು ಸರ್ಕಾರದಿಂದ ಜನ ಅಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಈ ಚೀಫ್ ಮಿನಿಸ್ಟರ್ ಓಪನಿಂಗ್ ಚೆನ್ನಾಗೇ ಮಾಡಿದ್ದಾರೆ ನನ್ನ ಪ್ರಕಾರದಲ್ಲಿ. ನಿಜ, ಆಡಳಿತದ ಓಪನಿಂಗ್ ಈ ಚೀಫ್ ಮಿನಿಸ್ಟರ್ ಚೆನ್ನಾಗಿ ಮಾಡಿದ್ದಾರೆ. ಯು ಹ್ಯಾವ್ ಡನ್ ಎ ಗುಡ್ ಜಾಬ್. ಇಟ್ಸ್ ನಾಟ್ ಅ ಬ್ಯಾಡ್ ಜಾಬ್ ನನ್ನ ಪ್ರಕಾರ, ಕೆಟ್ಟದಾಗಿ ಮಾಡಿಲ್ಲ. ಹೌದು, ಅಂತ ಚೆನ್ನಾಗಿ ಮಾಡಿಕೊಂಡು ಇರೋ 1.5 ವರ್ಷಕ್ಕೆ ಚುನಾವಣೆಗೆ ತಯಾರಿಯಾಗಿ ಮಗದೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂತ ಆಸೆ ಪಡ್ತಿರೋ ಮುಖ್ಯಮಂತ್ರಿ ಇದನ್ನ ಯಾಕೆ ಈ ಹುಳ ಮೈ ಮೇಲೆ ಬಿಟ್ಕೊಂಡು ಓಡಾಡ್ತಿದ್ದೀರೋ ನಂಗೆ ಅರ್ಥವಾಗ್ತಿಲ್ಲ. ಈ ಯೋಜನೆ ಮಾಡೋದಿದ್ರೆ ಚೀಫ್ ಮಿನಿಸ್ಟರ್ ಶಿವಕುಮಾರ್ ಫೇಲ್ಯೂರ್ ಅಂತ ಯಾವನ ಸರ್ಟಿಫಿಕೇಟ್ ಕೊಡ್ತಾನ? ಖಂಡಿತ. ಅಥವಾ ಯಾರು ಡಿಕ್ಲೇರ್ ಮಾಡಿಬಿಡ್ತಾನ CM ಶಿವಕುಮಾರ್ ಫೇಲ್ಯೂರ್, ಯೋಜನೆ ತರಲಾಗಲಿಲ್ಲ ಅಂತ ಯಾರು ಹೇಳ್ತಾರ? ಏನಿಲ್ಲ. ಅಥವಾ ಯೋಜನೆ ತಂದಿದ್ದಕ್ಕೆ ಕಾಂಗ್ರೆಸ್ಸಿನ ಮತ್ತೆ ಅಧಿಕಾರಕ್ಕೆ ತರ್ತೀವಿ ಅಂತ ಕರ್ನಾಟಕ ಜನ ಕಾಯ್ತಾ ನಿಂತಿದ್ದಾರಾ? ಏನಿಲ್ಲ. ಈ ಯೋಜನೆ ತಂದರೆ ಕರ್ನಾಟಕಕ್ಕೆ ಏನೋ ಲಾಭ ಆಗಬಾರ್ದೆಲ್ಲ ಆಗಿಬಿಡುತ್ತೆ ಅಂತ ಏನಿಲ್ಲ. ವೈ? ಹಾಗಾದ್ಮೇಲೆ ಏನಕ್ಕೆ ಬೇಕಿದು? ಯಾರು ಇಂಟ್ರೆಸ್ಟ್ ಇದು? ಏನು ಆಸಕ್ತಿ ನಂಗೆ ಎಲ್ಲರಿಗೂ ನಂಗೆ ಅರ್ಥನೇ ಆಗ್ತಿಲ್ಲ ಈ ಯೋಜನೆ ಕತೆ. ಒಂದು ವೇಳೆ ಯಾವುದೋ ಒಂದು ರಸ್ತೆ ಯೋಜನೆ, ಓಕೆ ಫೇರ್, ಡ್ಯಾಮ್ಗಳು, ಕಣ್ಣಲ್ಲಿ ರಕ್ತ ಬರೆಸ್ಕೊಂಡು ಜನ ಜಮೀನು ಕೊಟ್ಟಿದ್ದಾರೆ. ಅವತ್ತು ಕೊಟ್ಟ ಡ್ಯಾಮ್ ಜಮೀನಿಗೆ ಇವತ್ತು ಪರಿಹಾರ ಸಿಕ್ಕದೆ ಒದ್ದಾಡ್ತಿರೋರಿದ್ದಾರೆ. ಪಾಪ. ಅವತ್ತು ಕೊಡ್ತಾ ಇದ್ದೀವಿ 4 ಆಣಿ 8 ಆಣಿ ಇದನ್ನು ಪರಿಹಾರ. ಹಾಗಾಗಿ ಈ ರಾಜ್ಯ ಸರ್ಕಾರ ಯಾಕೆ ಇದನ್ನು ಹಠವಾಗಿಯೂ ಪ್ರತಿಷ್ಠೆಯಾಗಿಯೂ ಮಾಡ್ಕೊಂಡಿದೆಯೋ ಗೊತ್ತಿಲ್ಲ. ಅವರಿಂದ ಕ್ಯೂ ತಗೊಂಡವ್ರ ಥರ ಪೊಲೀಸ್ನವರು ಬಿಹೇವ್ ಮಾಡಕೂಡ್ದು. ಐ ಆಮ್ ಟೆಲಿಂಗ್ ದಿ ಸ್ಟೇಟ್ ಪೊಲೀಸ್ಗೆ, ಇವೆಲ್ಲ ಸಣ್ಣದಾಗಿ ಪ್ರಾರಂಭ ಆಗಿದ್ದು ಮುಂದೆ ಭಾಳ ಕೆಟ್ಟ ಪರಿಸ್ಥಿತಿಗಳು ಟರ್ನ್ಗಳನ್ನು ತೊಗೊಂಡ್ರದ್ದು ನಾವು ನೋಡಿದ್ದೀವಿ ಹಿಂದೆ ಎಲ್ಲ. ನೀವು ಸುಮ್ಮನೆ ಹುಡುಗಾಟ ಆಡಬೇಡಿ, ಅಲ್ಲಿ ಕಾಕಿ ಬಟ್ಟೆ ಹಾಕಿದ್ದೀವಿ ಕೈಯಲ್ಲೇನೋ ಇದೆ ಅಂದ್ಬಿಟ್ಟು. ಸತ್ಯ ಅಂದ್ರೆ ಎಲ್ರಿಗೂ ಬೇಜಾರು, ಕಣ್ಣಲ್ಲಿ ನೀರು.